ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಬುದ್ಧಿ ಇಲ್ಲವೇ ನಿನಗೆ ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಬುದ್ಧಿ ಇಲ್ಲವೇ ನಿನಗೆ ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಸಿದ್ಧ ಜ್ಞಾನದೊಳಿರುತ್ತಿರಲಾಕ್ಷಣ ಕತ್ತಡಗಿದಿ ಕಾಯದ ಮನೆಯುಳು ಸಿದ್ಧ ಜ್ಞಾನದೊಳಿರುತ್ತಿರಲಾಕ್ಷಣ ಕತ್ತಡಗಿದಿ ಕಾಯದ ಮನೆಯುಳು ಎದ್ದು ನೋಡಿದರೆ ಎಲ್ಲಿ ಪೋದಿಯೇ ಎದ್ದು ನೋಡಿದರೆ ಎಲ್ಲಿ ಪೋದಿಯೇ ನಿದ್ದೆಯಿಲ್ಲದಾಯಿತು ಕಣ್ಣಿಗೆ ನಿದ್ದೆಯಿಲ್ಲದಾಯಿತು ಕಣ್ಣಿಗೆ ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಬುದ್ಧಿ ಇಲ್ಲವೇ ನಿನಗೆ ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಸೋಗ ಮಾಡುತ್ತಾ ಹೆಂಗಾರ ಬರತಿ ನೀ ಹೆಂಗಾರ ಬರತಿ ತೂಕಡಿಕೆ ಎಂಬಾಕಿ ನೀ ಬಲು ಕರತಿ ಸೋಗ ಮಾಡುತ್ತ ನೀ ಹೆಂಗಾರ ಬರತಿ ತೂಕಡಿಕೆ ಎಂಬಾಕಿ ನೀ ಬಲು ಕರತಿ ಬಾಗಿ ಬಾಯೊಳಗೆ ಆಕಳಿಕೆ ತರತಿ ಬಾಗಿ ಬಾಯೊಳಗೆ ಆಕಳಿಕೆ ತರತಿ ಸಾಕು ಹೋಗು ಎನ್ನೊಳು ಸರತಿ ಸಾಕು ಹೋಗು ಎನ್ನೊಳು ಸರತಿ ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಬುದ್ಧಿ ಇಲ್ಲವೇ ನಿನಗೆ ನಿದ್ರೆ ಎಂಬೋ ನಿಜ ಹಾದರಗಿದ್ದೆ ಹೀನ ಲೌಡಿ ಹಿಂದಕ್ಕೆ ಸರಿ ಜ್ವಾಕಿ ಜ್ಞಾನ ಎಂಬ ಕಣ್ಣಿಗೆ ಮುಸುಕಾಕಿ ಹೀನ ಲೌಡಿ ಹಿಂದಕ್ಕೆ ಸರಿ ಜ್ವಾಕಿ ಜ್ಞಾನ ಎಂಬ ಕಣ್ಣಿಗೆ ಮುಸುಕಾಕಿ ಮೌನದಿಂದ ಶಿಶುನಾಳಧೀಶನ ಮೌನದಿಂದ ಶಿಶುನಾಳಧೀಶನ ಜ್ಞಾನ ಕೆಡಿಸುವುದು ಇದ್ಯಾವ ರೀತಿ ಜ್ಞಾನ ಕೆಡಿಸುವುದು ಇದ್ಯಾವ ರೀತಿ ಇದ್ಯಾವ ರೀತಿ ಇದ್ಯಾವ ರೀತಿ ನಮಸ್ಕಾರ ಗುರುಗಳೇ. ಶರೀಫಾ, ಯೋಗ ಮಂದಿರದಲ್ಲಿ ಪ್ರಾಣಾಯಾಮ ಅಭ್ಯಾಸ ಮಾಡುವಂತ ಕಳ್ಸಿದ್ರೆ ಹಾಡು ಹೇಳ್ತಾ ಕೂತಿದ್ಯಲ್ಲ, ಯಾಕೆ? ಕ್ಷಮಿಸಿ ಗುರುಗಳೇ, ಪ್ರಾಣಾಯಾಮ ಮಾಡ್ತಾ ಇರುವಾಗ ನಿದ್ರೆ ಬಂದ್ಬಿಡ್ತು. ನನ್ನ ಅಭ್ಯಾಸಕ್ಕೆ ವಿಘ್ನ ಬಂತು. ಅದರಿಂದ
ನಿದ್ರೆನ ಚೆನ್ನಾಗಿ ಬೈದ್ ಕಳಿಸ್ಬಿಟ್ಟೆ. ಇನ್ಮೇಲೆ ಅದು ನನ್ನ ಹತ್ರನೇ ಸುಳಿಯೋದಿಲ್ಲ. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಅನ್ನೋ ಥರ ನೀನ್ ಬಾಳ್ಬೇಕು. ಈ ನನ್ನ ಅಪರಾಧನ ಕ್ಷಮಿಸಿ ಗುರುಗಳೇ. ಅದು ನಿನ್ ತಪ್ಪಲ್ಲ, ಮಾನವನ ಸಹಜ ಕ್ರಿಯೆಗಳಲ್ಲಿ ಅದೂ ಒಂದು. ಆಹಾರ, ನಿದ್ರಾ, ಭಯ, ಕ್ರೋಧಗಳನ್ನ ಜಯಿಸಬೇಕು. ಆದ್ರೆ ಇಂಥ ಧ್ಯಾನ ಮಾಡುವಾಗ ನಿದ್ರೆ ಬರಲೂಬಾರ್ದು, ನಿದ್ರೆ ಮಾಡ್ಲೂಬಾರ್ದು. ಹೋಗಿ ಸ್ನಾನ ಮಾಡಿ ಬಾ. ಪ್ರತ್ಯಾಹಾರದ ಬಗ್ಗೆ ಹೇಳ್ತೀನಿ. ಆಗ್ಲೇ ಸ್ನಾನ ಮಾಡಿ ಬಂದನ ಗುರುಗಳೇ. ನಿದ್ರೆ ಮಾಡಿದ್ಮೇಲೆ ಮೈಯಲ್ಲಿ ಆಲಸ್ಯ ಇರುತ್ತೆ. ಮತ್ತೆ ಸ್ನಾನ ಮಾಡಿ ಶುಚಿಯಾಗಿ ಬಾ. ದೇಹ ಮನಸ್ಸುಗಳು ಶುಚಿಯಾಗಿದ್ರೇನೆ ಹೇಳ್ಕೊಟ್ಟಿದ್ದು ಚೆನ್ನಾಗಿ ಮನ್ಸಿಗೆ ನಾಟುತ್ತೆ. ಹೋಗು. ಆಯ್ತು ಗುರುಗಳೇ. ಗುರುನಾಥ ಗೋವಿಂದ, ನಾನೆಂಥ ತಪ್ಪಾಡ್ಬಿಟ್ಟೆ. ನನ್ನಲ್ಲಿ ವ್ಯಾಮೋಹ ಹೇಗ್ ಬಂತು? ಪರ ಹೆಂಗಸರ ಅಂದ ಚಂದಗಳಿಗೆ ನಾನು ಏಕ್ ಮಾರು ಹೋದೆ? ಇದು ನನ್ನ ಕಣ್ಣು ಮಾಡುತ್ತ ತಪ್ಪೆ ಅಥವಾ ನನ್ನ ವಯಸ್ಸು ಮಾಡಿದ ತಪ್ಪೆ? ಇಲ್ಲ, ಇದು ನನ್ನ ಮನಸ್ಸು ಮಾಡಿದ ತಪ್ಪು. ನನ್ನ ಚಂಚಲವಾದ ಮನಸ್ಸು ಮಾಡಿದ ತಪ್ಪು. ಅಂದ್ರೆ ನನ್ನ ಮನಸ್ಸು ಇನ್ನೂ ನಿಶ್ಚಲವಾಗಿಲ್ಲ. ಗುರುಗಳೇ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು 6, ಹೆಣ್ಣು, ಹೊನ್ನು, ಮಣ್ಣು 3, ಇವೆರಡೂ ಸೇರಿದ್ರೆ 9. ಈ 9ರಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಅನ್ನೋ 3 ಹೋದ್ರೆ ಉಳಿಯೋದು 0ನೇ ಅಲ್ವೇ ಗುರುಗಳೇ? ಅದ್ ಹೇಗಪ್ಪ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ 6 ಉಳಿಯುತ್ತವಲ್ಲ? ಗುರುಗಳೇ, ಹೆಣ್ಣು, ಹೊನ್ನು, ಮಣ್ಣು ಅನ್ನೋ 3ರ ಆಸೆಯಿಂದಲೇ ಆ 6 ಹುಟ್ಟುತ್ತೆ. ಈ 3 ಆಸೆ ಹೋದ್ಮೇಲೆ ಅದು ಅಳಿಸಿ ಹೋಗುತ್ತೆ ಅಲ್ವೇ ಗುರುಗಳೇ? ಇದನ್ ಜೀವನದಲ್ಲಿ ಸಾಧಿಸೋಕಾಗತ್ತಾ? ಸಾಧಿಸ್ಬೇಕು ಅನ್ನೋ ಮನ್ಸಿದ್ರೆ ಸಾಧ್ಯವಾಗುತ್ತೆ ಗುರುಗಳೇ. ನೀನ್ ಸಾಧಿಸ್ತೀಯಾ? ನಿಮ್ಮ ಆಶೀರ್ವಾದ, ಮಾರ್ಗದರ್ಶನ ಎರಡೂ ಇದ್ರೆ ಸಾಧಿಸ್ತೀನಿ ಗುರುಗಳೇ. ಸಾಧಿಸ್ತೀನಿ ಅಂತ ಬಾಲ್ಯದಲ್ಲಿ ಹೇಳಿದ ನಾನು ಇವತ್ತು ಸಾಧಿಸಿದ ಏನು ಗುರುಗಳೇ? ಈ ತಪ್ಪಿಗೆ ಶಿಕ್ಷೆ ಏನು? ನನ್ನ ಕಾಮ ದೃಷ್ಟಿಗೆ ಪ್ರಾಯಶ್ಚಿತ ಏನು? ಲಕ್ಷ್ಮಿ, ಸ್ನಾನಕ್ಕೆ ನೀರ್ ಕಾಯಿಸು. ಈಗ ತಾನೇ ಸ್ನಾನ ಮುಗಿಸಿ ಸಂಧ್ಯಾ ವಂದನೆ, ದೇವ್ರ ಪೂಜೆ ಎಲ್ಲ ಮಾಡಿದ್ರಲ್ಲ? ಈಗ ನನ್ನ ಮನಸ್ಸು ಮಲಿನವಾಯ್ತು. ಮತ್ತೆ ಸ್ನಾನ ಮಾಡ್ಬೇಕು. ನಿಮ್ಮ ಮನಸ್ಸು ಮಲಿನ ಐತೆ? ಹೇಗೆ? ಅದು ನಿನ್ಗೆ ಗೊತ್ತಾಗಲ್ಲ ಲಕ್ಷ್ಮಿ. ನೀನು ನೀರ್ ಕಾಯಿಸು. ನಾನು ಮತ್ತೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಬೇಕು.
ಒಳಗೆ ಯಾರಿದ್ದೀರಿ? ಯಜಮಾನ್ರೇ? ಓಹೋ, ಶರೀಫ್ ಸಾಹೇಬರು, ಗುರು ಗೋವಿಂದ ಭಟ್ಟರ ಶಿಷ್ಯರು. ಇದೇನು ಶರೀಫರೇ, ನಿಮ್ಮ ಮನೆ ಒಳಗೆ ನೀವು ಬರದೆ ಇಲ್ಲೇ ನಿಂತ್ಕೊಂಡಿದ್ದೀರಿ? ಬನ್ನಿ, ಒಳಗೆ ಬನ್ನಿ. ತಮ್ಮ ಹೆಸರು? ನನ್ನ ಹೆಸರು ಶರಣಪ್ಪ. ಈ ರಂಗೋಲಿ ಹಾಕಿದಾಕೆ ಯಾರು? ನಮ್ಮನೆ ದೀಪ ಬೆಳಗೋಕೆ ಬಂದವಳು. ಅಂದ್ರೆ ನಮ್ ಸೊಸೆ ಹೆಸರು ಚಿನ್ನಮ್ಮ. ನಿಜವಾಗ್ಲೂ ನಿಮ್ ಸೊಸೆ ಚಿನ್ನದಂಥ ಅವಳು. ನಿಮ್ಮ ಮನೆ ದೀಪ ಮಾತ್ರ ಅಲ್ಲ, ನನ್ನ ಮನಸ್ಸಿನ ದೀಪಾನೂ ಬೆಳಗೋ ಅಂತಾಕೆ. ಎಲ್ಲಾ ತಮ್ಮಂಥ ಮಹಾನುಭಾವರ ಅನುಗ್ರಹ. ಮನಸ್ಸು ಮಲಿನವಾದವನು ಮಹಾನುಭಾವ ಹೇಗಾಗ್ತಾನೆ ಶರಣಪ್ಪನವರೇ? ತಮ್ಮಂಥ ವ್ಯಕ್ತಿಗಳನ್ನು ಬಾಗಿಲಲ್ಲಿಯೇ ನಿಲ್ಲಿಸಿ ಮಾತನಾಡ್ತಾ ಇದ್ದೇನೆ. ನನ್ನದು ಮಹಾ ಅಪರಾಧವಾಯಿತು. ದಯಮಾಡಿ ಒಳಗೆ ಬನ್ನಿ. ಶರಣಪ್ಪನವರೇ, ನಿಮ್ಮ ಮನೇಲಿ ನನಗೆ ಭಿಕ್ಷೆ ಬೇಕಾಗಿದೆ, ಕೊಡ್ತೀರಾ? ಭಿಕ್ಷೆ ಇಲ್ಲ ಅಂತ ಹೇಳೋ ಮನೆತನ ಅಲ್ಲ ನಮ್ಮದು. ತಮ್ಮಂಥವರ ಅನುಗ್ರಹ ಇದ್ರೆ ಭಿಕ್ಷೆ ಕೊಡೋದೇನೋ ನನಗೆ ಕಷ್ಟವಲ್ಲ. ಕೇಳಿದ ಭಿಕ್ಷೆ ಕೊಡ್ತೀರಾ? ಶರೀಫರೇ, ನನ್ನ ಕೈಲಾಗೋ ಭಿಕ್ಷೆ ಏನಾದ್ರೂ ಕೇಳಿ, ಕೊಡ್ತೀನಿ. ತಾವು ಮಾತು ತಪ್ಪೋದಿಲ್ಲ ತಾನೆ? ಮಾತು ತಪ್ಪಿ ನಾನು ಯಾವ ನರಕಕ್ಕೆ ಹೋಗಲಿ? ಹಾಗಾದ್ರೆ ನಾನು ಬೇಡದೆ ಭಿಕ್ಷೆ ನೀಡ್ತೀನಿ ಅಂತ ನನ್ನ ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿ. ತಾವು ಬೇಡುವ ಭಿಕ್ಷೆ ಏನೇ ಇರಲಿ, ನನ್ನ ಕೈಲಾಗೋದಾದ್ರೆ ತಪ್ಪದೇ ಕೊಡ್ತೀನಿ. ಬನ್ನಿ ಬನ್ನಿ ಶರೀಫ್ ಸಾಹೇಬರೇ, ಬನ್ನಿ. ಕುಳಿತುಕೊಳ್ಳಿ. ಅವ್ವ, ಅವ್ವ, ಕುಚೇಲ ಮನೆಗೆ ಶ್ರೀಕೃಷ್ಣ ಬಂದ ಹಾಗೆ ನಮ್ಮ ಮನೆಗೆ ಶರೀಫ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಬಿಸಿ ಬಿಸಿ ರೊಟ್ಟಿ ತಕೊಂಡ್ ಬಾ, ಪ್ರಸಾದ ನೀಡೋಣ. ಬೇಡಿ ಶರಣಪ್ಪನವರೇ, ನಾನಿನ್ನೂ ಸ್ನಾನ ಮಾಡಿಲ್ಲ. ಹೌದೇ? ಅದಕ್ಕೇನು, ಮನೆಯಲ್ಲಿ ನೀರು ಕಾದಿದೆ. ಮೊದಲು ಸ್ನಾನ ಮಾಡಿ, ಮಡಿ ಪಂಚೆ ಹೂ ಎಲ್ಲ ಇದೆ. ಪೂಜೆ ಮಾಡಿ ಆಮೇಲೆ ಪ್ರಸಾದ ಸ್ವೀಕರಿಸಿ. ಶರಣಪ್ಪನವರೇ, ಇವತ್ತು ನಾನು ನೀರಿಲ್ಲದ ಸ್ನಾನ ಮಾಡಬೇಕು, ಹೂವಿಲ್ಲದೆ ಪೂಜೆ ಮಾಡಬೇಕು, ಪ್ರಸಾದವಿಲ್ಲದೆ ತೃಪ್ತನಾಗ್ಬೇಕು. ಇದೇನು ಸೇರಿಪರೆ, ಒಗಟಾಗಿ ಮಾತಾಡ್ತಿದ್ದೀರಿ? ಸ್ವಲ್ಪ ಬಿಡಿಸಿ ಹೇಳಬಾರ್ದೆ? ಎಲ್ಲಾ ವಿವರವಾಗಿ ಹೇಳ್ತೀನಿ. ಮೊದಲು ನಿಮ್ ಸೊಸೆನ್ ಕರೀರಿ. ನಮ್ಮ ಸೊಸೆ ಚಿನ್ನಮ್ಮನ ಕರಿಬೇಕೆ? ಹೌದು, ಈಗ ಎಲ್ಲವೂ ನಿಮ್ ಸೊಸೆಯಿಂದಲೇ ಆಗ್ಬೇಕು. ಎಲ್ಲವೂ ಆಕೆಯಿಂದಲೇ ಆಗಬೇಕೆ? ಹೌದು, ನಿಮ್ ಸೊಸೆನೇ ಇದಕ್ಕೆಲ್ಲ ಕಾರಣ. ಕಾರಣ ಆದ ವ್ಯಕ್ತಿಯಿಂದಲೇ ಕಾರ್ಯವೂ ಆಗ್ಬೇಕು. ಅದೇ ನ್ಯಾಯ, ಅದೇ ನೀತಿ, ಅದೇ ಧರ್ಮ. ನಿಮ್ಮ ಮಾತುಗಳೇ ಅರ್ಥವಾಗ್ತಾ ಇಲ್ಲ ಶರೀಫರೇ. ನನ್ನ ಮಾತುಗಳು ಬರೀ ಕೇಳೋದ್ರಿಂದ ಅರ್ಥವಾಗೋಲ್ಲ, ಕಣ್ಣಾರೆ ನೋಡಿದ್ರೇನೆ ಸಂಪೂರ್ಣವಾಗಿ ಅರ್ಥವಾಗೋದು. ನಿಮ್ ಸೊಸೆನ್ ಕರೀರಿ. ಆ ಶಿವನಿಚ್ಛೆ ಹೇಗಿದೆಯೋ ಹಾಗಾಗ್ಲಿ. ಚಿನ್ನಮ್ಮ, ಚಿನ್ನಮ್ಮ. ಏನ್ ಮಾವಯ್ಯ? ಶರೀಫ್ ಸಾಹೇಬರೇ, ನಿಮ್ಮ ಮಗಳು ಬಂದಿದ್ದಾಳೆ ನೋಡಿ. ಈಕೆ ನನ್ನ ಮಗಳು ಅಂತ ಕರಿಬೇಡಿ. ಈಕೆ ನನ್ನ ಮಗಳಲ್ಲ, ನನ್ನಲ್ಲಿ ಕಾಮದ ದೃಷ್ಟಿ ತುಂಬಿ ನನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದಾಕೆ. ಶರೀಫ್ ಸಾಹೇಬ್ರೆ, ಏನ್ ನೀವು ಹೇಳ್ತಾ ಇರೋದು? ನನ್ನ ಸೊಸೆ ಚಿನ್ನಮ್ಮ ಅಂತವಳೆ? ಯಾ ಖಾದರ್, ಆ ತಾಯಿನ ಮಾತ್ರ ಏನು ಅನ್ಬೇಡಿ. ಮಲಿನವಾದ ನನ್ನ ಮನಸ್ಸು ಹಾಗೂ ಜ್ಞಾನದ ಕಣ್ಣನ್ನು ತೆರೆಸಿದಳು ಈ ನನ್ನ ತಾಯಿ. ಈಕೆಯ ಅಂದವನ್ನು ಆಸೆಯ ದೃಷ್ಟಿಯಿಂದ ನೋಡಿದ್ದರಿಂದ ನನ್ನ ದೇಹವೇ ಸುಡ್ತಾ ಇದೆ. ಯಾವ ಕಳಂಕವೂ ಇಲ್ಲದ ಈ ನಿಮ್ ಸೊಸೆನ ದಯವಿಟ್ಟು ಅನುಮಾನದ ದೃಷ್ಟಿಯಿಂದ ನೋಡ್ಬೇಡಿ. ಏನ್ ತಾಯಿ ಇವ್ರು ಹೇಳ್ತಾ ಇರೋದು? ಏನಾಯ್ತು? ನನ್ಗೇನು ಗೊತ್ತಿಲ್ಲ ಮಾವಯ್ಯ. ನಾನು ಇವ್ರನ್ನ ಈಗಲೇ ನೋಡ್ತಿರೋದು. ನಾನ್ ಯಾವ ಪಾಪನೂ ಮಾಡಿಲ್ಲ. ಹೌದು ಶರಣಪ್ಪನವರೇ, ಪರಪುರುಷರನ್ನ ಕಣ್ಣೆತ್ತಿಯೂ ನೋಡದ ಪತಿವ್ರತೆಗೆ ನಮ್ಮಂತಹ ಪಾಪಿಗಳ ಕಾಮಕ ದೃಷ್ಟಿ ಹೇಗ್ ಕಾಣ್ಬೇಕು? ಏನ್ ನಡೀತು ಅಂತ ಈ ತಾಯಿಗೆ ಹೇಗ್ ಗೊತ್ತಾಗ್ಬೇಕು? ಪಾಪದ ದೃಷ್ಟಿ ಪಾಪಿಗಳಿಗೆ ಗೊತ್ತಾಗುತ್ತೆ ಹೊರತು ಪುಣ್ಯವಂತರಿಗೆ ಗೊತ್ತಾಗೋಲ್ಲ. ಶರೀಫರೇ, ತಾವು ಪಾಪಿಗಳೇ. ತಮ್ಮ ದೃಷ್ಟಿ ಪಾಪದ ದೃಷ್ಟಿ. ನಿಮ್ಮಂಥ ಮಹಾನುಭಾವರು, ಸಜ್ಜನರು ಈ ರೀತಿ ಮಾತಾಡಬಾರ್ದು. ಇಲ್ಲ ಶರಣಪ್ಪನವರೇ, ನಿಮಗ್ ಗೊತ್ತಿಲ್ಲ. ಮಾವಿನ ಹಣ್ಣಿನ ಓಟೆ ಒಳಗೆ ದುಂಬಿ ಹೇಗೆ ಅಡಗಿರುತ್ತೋ ಹಾಗೆ ನನ್ನಲ್ಲೂ ಕಾಮದ ದುಂಬಿ ಸೇರಿಕೊಂಡಿತ್ತು. ನೀವೆಲ್ಲ ಮಹಾನುಭಾವರು, ಸಜ್ಜನರು ಅಂತ ಕರೆಯೋ ನನ್ನಲ್ಲೇ ಈ ವಿಷಯ ವಾಸನೆ ತುಂಬಿದೆ. ಅದನ್ನ ಹೋಗ್ಲಾಡಿಸ್ಬೇಕು ಅಂತಲೇ ನಿಮ್ಮ ಮನೆಗೆ ಭಿಕ್ಷೆಗೆ ಬಂದಿರೋದು. ಅದೆಂಥ ಭಿಕ್ಷೆ ಬೇಕು ಹೇಳಿ?
ಯಾರಿಂದ ಈ ಮೈ ಮನಸ್ಸು ಎರಡೂ ಮೈಲಿಗೆ ಆಯಿತೋ ಅವರಿಂದಲೇ ಈ ನನ್ನ ದೇಹ ಮಡಿಯಾಗಬೇಕು. ಅದು ಕ್ಷಣಿಕವಾದ ಮಡಿಯಲ್ಲ, ಶಾಶ್ವತವಾದ ಮಡಿ. ಎಂದೆಂದಿಗೂ ಮೈಲಿಗೆ ಆಗದಂತಹ ಮಡಿ ಆಗ್ಬೇಕು. ಆ ಮಡಿಯಿಂದಲೇ ಬಾಳಿ ಮಡಿಯಬೇಕು. ಶರೀಫರೇ, ನಿಮ್ಮ ಅಭಿಪ್ರಾಯ? ನನ್ನಲ್ಲಿ ಅಡಗಿರೋ ಪ್ರಾಯ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಆಗ್ಬೇಕೆನ್ನೋದೇ ನನ್ನ ಅಭಿಪ್ರಾಯ. ತಗೋತಾಯಿ ಬಾರ್ಕೋಲು, ಇದರಿಂದ ನಿನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನನ್ನನ್ನ ಹೊಡಿ. ನಾನು ನಿಮ್ಮನ್ನ ಇದರಿಂದ ಹೊಡಿಬೇಕೆ? ಹೌದು ತಾಯಿ, ಜೀವನದಲ್ಲಿ ಯಾರೂ ಪರಸ್ತ್ರೀಯರನ್ನ ಕಾಮದ ಕಣ್ಣಿನ ನೋಡ್ಲೇಬಾರದು. ಆ ತರ ಹೊಡಿ. ಕ್ಷಮಿಸಿ, ನಿಮ್ಮನ್ನ ನಾನು ಹೊಡಿಲಾರೆ. ತಾಯಿ, ನೀನು ಹೊಡೆಯೋದು ನನ್ನನ್ನಲ್ಲ, ಅಥವಾ ನನ್ನ ಮೈಯನ್ನಲ್ಲ, ನನ್ನನ್ನು ಮೈಲಿಗೆ ಮಾಡಿದ ಮೋಹ ಅನ್ನೋ ಗುಣನ. ದಯವಿಟ್ಟು ಕೆಲಸ ಮಾಡಿ ನನ್ನನ್ನ ಶುದ್ಧರಾಗುವಂತೆ ಮಾಡು ತಾಯಿ. ಶರಣಪ್ಪನವರೇ, ನೀವಾದ್ರೂ ನೀವು ಸೊಸೆಗೆ ಹೇಳಿ. ಶರೀಫರೇ, ನಿಮ್ಮ ಪಾದ ಮುಟ್ಟಿ ಕಣ್ಣಿಗೊತ್ಕೊಳ್ಳೋ ಕೈಗಳಿಂದ ನಿಮ್ಮನ್ನು ಹೊಡಿಬೇಕೆ? ನಿಮ್ಮನ್ನು ಹೊಡೆಯೋದು ಆ ದೇವರನ್ನು ಹೊಡೆಯೋದು ಎರಡೂ ಒಂದೇ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ. ಶರಣಪ್ಪನವರೇ, ಈ ಮನೆ ಒಳಗ್ ನಾನು ಬರೋದಕ್ಕೆ ಮುಂಚೆ ನೀವು ಕೇಳಿದ ಭಿಕ್ಷೆ ಕೊಡ್ತೀವಿ ಅಂತ ಪ್ರಮಾಣ ಮಾಡಿದ್ರಿ. ನಾನು ಕೇಳಿದ ಭಿಕ್ಷೆ ನೀವು ನೀಡ್ಲೇಬೇಕಲ್ವೇ? ಶರೀಫರೇ, ನೀವು ಈ ರೀತಿ ಧರ್ಮ ಸಂಕಟವಾದ ಭಿಕ್ಷೆ ಬೇಡ್ತೀರಿ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಈ ಶಿಕ್ಷೆ ನಿಮಗೂ ಅಥವಾ ನಮಗೂ? ಮಾವಯ್ಯ, ಆ ದೇವರು ಇಂಥ ಮಹಾನುಭಾವರನ್ನ ಹೊಡೆಯೋ ಸಂದರ್ಭ ತಂದಲ್ಲ. ಇಂಥವ್ರನ್ನ ಹೊಡೆದ್ರೆ ನಮ್ಮನೆ ಉದ್ಧಾರ ಆಗುತ್ತಾ? ನೀವೇ ಹೇಳಿ. ಈಗ ನೀವೇ ನನಗ್ ದಾರಿ ತೋರಿಸ್ಬೇಕು. ತಾಯಿ, ನಾನೇ ಕಣ್ಣು ಕಾಣದೆ ದಾರಿ ತೋರದೆ ಇರುವಾಗ ನಿನಗೆ ಯಾವ ದಾರಿ ತೋರ್ಲಿ? ಇವ್ರನ್ನ ಹೊಡಿ ಅಂತ ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಲಿ? ಈಗ ನಾನೇನ್ ಮಾಡ್ಲಿ ಮಾವಯ್ಯ? ತಾಯಿ, ದೇವರೇ ಶರೀಫರ ರೂಪದಲ್ಲಿ ಬಂದು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ನನ್ನ ವಂಶ ನಿರ್ವಂಶವಾದರೂ ಚಿಂತೆ ಇಲ್ಲ. ಶರಣಪ್ಪನ ಮನೆಯವರು ಶರೀಫರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ್ರು ಅನ್ನೋ ಹೆಸರು ಬಂದರೆ ಸಾಕು. ದೇವರ ಮೇಲೆ ಭಾರ ಹಾಕಿ ಶರೀಫರು ಹೇಳಿದಂತೆ ಮಾಡು ತಾಯಿ. ಶರೀಫರೇ, ನೀವು ಗುರುಗಳು, ನಾವು ಶಿಷ್ಯರು. ನೀವು ಈ ಶಿಕ್ಷೆನ ಭಿಕ್ಷೆಯ ರೂಪದಲ್ಲಿ ಗುರುದಕ್ಷಿಣೆಯಾಗಿ ಕೇಳಿದ್ದೀರಿ. ನೀವು ಕೇಳಿದ ಈ ಭಿಕ್ಷೆನ ಕೊಡೋಕೆ ನಾನು ಸಿದ್ಧರಾಗಿದ್ದೀನಿ. ಆದ್ರೆ ನಿಮಗೆ ಈ ಭಿಕ್ಷೆನ ಕೊಡೋಕೆ ಮೊದಲು ನಾನೊಂದು ಭಿಕ್ಷೆನ ಕೇಳ್ತೀನಿ. ಆ ಭಿಕ್ಷೆನ ನೀವು ನನ್ಗೆ ಕೊಡ್ತೀರಾ? ಈಶ್ವರ ಅಲ್ಲ